ತಂದ ಈ ಥರ ಧ್ವನಿ ಆಗ್ತದೆ ಹಾಡ್ಬೇಕಾದ್ರೆ, ಕ್ರ್ಯಾಕ್ ಆಗ್ತದೆ. ಈ ಥರ ನೀವು ನಗಬಹುದು, ಬಟ್ ಈ ಥರ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಒಂದಷ್ಟು ಜನಕ್ಕೆ ಮ್ಯಾಲೆ ಧ್ವನಿನೇ ಹೋಗಲ್ಲ, ತಂದ ಹಿಂಗೆ ಹಿಡಿದಾಡ್ತಾರೆ, ಕರ್ಕಶ ವಾಯ್ಸ್ ಬರ್ತದೆ. ಅದೇ ತಂದ ಎಷ್ಟೊತ್ತು ಹಾಡಿದ್ರು ಧ್ವನಿ ಹೊಡಿಬಾರ್ದು. ಆಮೇಲೆ ನಮ್ಮ ಧ್ವನಿ ಸರಳ ಇರಬೇಕು, ಕ್ಲಿಯರ್ ಇರಬೇಕಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಹೇಳ್ತೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ಯಾವ ಥರ ಪ್ರಾಕ್ಟೀಸ್ ಅಂದರೆ ಇದನ್ನು ನೋಡಿದ್ರೆ ನೀವು ನಗಬಹುದು, ಬಟ್ ನಗ್ರಿ, ಆದರೂ ಕೂಡ ಪ್ರಾಕ್ಟೀಸ್ ಮಾಡಿರಿ, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ. ನಾನು ಮಾಡ್ತಿದ್ದೀನಿ, ನಾನು ಮಾಡುವಂಥ ಪ್ರಾಕ್ಟೀಸ್ಗಳನ್ನ ನಿಮ್ಗೆ ಹೇಳ್ತೀನಿ. ಏನಂದ್ರೆ ಇದಕ್ಕೆ ನಾನು ಏನಂತ ಕರಿತಿದ್ದೆ ಅಂದರೆ ಈ ಥರ ಕರಿತಿದ್ದೆ. ಅಂದ್ರೆ 3 ಪ್ರಕಾರ ಅದಾವೆ. ಈ 3 ಪ್ರಕಾರ ಪ್ರಾಕ್ಟೀಸ್ ಮಾಡಿ. ಒಂದೇದು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕೆಮ್ಮು ಬರ್ತದೆ, ಬರಲಿ, ಬಟ್ ವಾಯ್ಸ್ ಕ್ಲಿಯರ್ ಆಗ್ತದೆ. ಎರಡನೇದು ಅಂದರೆ ಇದು. ಮೂರನೇ ಪ್ರಾಕ್ಟೀಸ್ ಏನಂದ್ರೆ ಈ 3 ಪ್ರಾಕ್ಟೀಸ್ ಮಾಡಿರಿ. ಒಂದು 5 ಸಲ ಒಂದೊಂದನ್ನು ಪ್ರಾಕ್ಟೀಸ್ ಮಾಡಿರಿ. ಒಂದು ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಒನ್ಲಿ ಬೆಳಿಗ್ಗೆ ಬರೀ ಹೊಟ್ಟಿಲೆ, ಖಾಲಿ ಹೊಟ್ಟಿಲೆ, ಬೆಳಿಗ್ಗೆ ಎದ್ದ ತಕ್ಷಣ ಮಾತ್ರ ಈ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.